ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ರೆಸಿಪಿನ ತೊಗೊಂಡು ಬಂದೀನಿ. ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಪೆಸರಟ್ಟು ಅಥವಾ ಹೆಸರುಕಾಳು ದೋಸೆ ಅಂತ. ಇಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಹೆಸರುಕಾಳು ತೊಗೊಂಡು ರಾತ್ರಿ ನೆನೆಸಿ ಬೆಳಿಗ್ಗೆ ಮಾಡ್ತಾಯಿರೋದು. ನನ್ನ ಕೈಯಲ್ಲಿ ಒಂದು 2 ಇಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ರುಬ್ಬೋದು ಅಥವಾ ಬೆಳಿಗ್ಗೆ ನೆನೆಸಿ ರಾತ್ರಿ ಕೂಡ ರುಬ್ಬೋದು. ಇಲ್ಲಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ವಾಯು ಅಂತಂದರೆ ಈ ಕಾಳೆಲ್ಲ ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ. ಇದನ್ನೆಲ್ಲ ರುಬ್ಕೊಂಡು ಬರಬೇಕು. ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು ಇದು. ಆವಾಗಲೇ ರುಬ್ಬಿ ಆವಾಗಲೇ ಮಾಡಬೇಕು. ಇದು ಹಿಟ್ಟು ಆ್ಯಕ್ಚುಲಿ ಹೆಸ್ರು ಕಾಳು ರುಬ್ಬಿಟ್ಟು ಫ್ರಿಡ್ಜಲ್ಲೆಲ್ಲ ಇಡಬಾರ್ದು, ಹುಳಿ ಬಂದ್ಬಿಡುತ್ತೆ ಒಂಥರ. ಸೊ ಆವಾಗಲೇ ರುಬ್ಬಿ ಆವಾಗಲೇ ಮಾಡಿದ್ರೆ ಏನೋ ಒಂದು ಮಧ್ಯಾಹ್ನ ಅಥವಾ ಒಂದು ರಾತ್ರಿ ಇಟ್ಕೊಬೋದು ಅಷ್ಟೇ. ಜಾಸ್ತಿ ಇಟ್ಟರೆ ಅದು ಚೆನ್ನಾಗಿರಲ್ಲ. ಸೊ ಉಪ್ಪು ಹಾಕ್ಕೊಂಡು ಇಲ್ಲಿ ರುಬ್ಕೊಂಡು ಬರಬೇಕು. ಇಲ್ಲಿ ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕದು. ಸೊ ನುಣ್ಣಗೆ ಅಂದರೆ ಇಷ್ಟೇ ಆಗೋದದು. ಸೊ ಸಿಪ್ಪೆ ಸಮೇತ ಹಾಕಿ ರುಬ್ಬೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ ಜಾಸ್ತಿ ಇದೆ ಈ ಹೆಸ್ರು ಕಾಳಲ್ಲಿ. ಸೊ ನಮಗೆ ಗೊತ್ತಿರೋಂಗೆ ಹೆಸ್ರು ಕಾಳಲ್ಲಿ ಎಷ್ಟೋ ಥರ ಅಡುಗೆ ಮಾಡ್ಬೋದಲ್ವ. ಸೊ ಈ ಪೆಸರಿಟ್ಟು ಅಟ್ಲೀಸ್ಟ್ ವಾರಕ್ಕೊಂದ್ಸತಿನೋ ಒಂದು ತಿಂಗಳಿಗೊಂದ್ಸರಿನೋ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಲಂಚ್ ಬಾಕ್ಸ್ ಕೂಡ ಆಗುತ್ತೆ ಇದು. ಸೊ ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಬೇಕಾದರೆ ಈನೋ ಹಾಕೋಬೋದು ಅಷ್ಟೇ. ಸೊ ಇಲ್ಲಿ ನಾನು ಈರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಪ್ಲೇನ್ ಕೂಡ ಮಾಡ್ಬೋದು. ನಮಗೆಲ್ಲ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಇದು ಒಂದು 2 ದೋಸೆ ತಿಂದರೆ ನಿಮಗೆ ಮಧ್ಯಾಹ್ನ ಊಟ ಕೂಡ ಮಾಡೋದು ಬೇಕಾಗಲ್ಲ, ಅಷ್ಟೇ ಹೆವಿ ಇರುತ್ತೆ. ಸೊ ಇಲ್ಲಿ ತವ ಕಾಯ್ದಿದೆ ನೋಡಿ. ಇಲ್ಲಿ ತವಾಗ ಒಂಚೂರು ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೋಬೇಕು. ಕಾದಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ಗ್ರೀಸ್ ಮಾಡ್ಕೊಂಡು, ಎಣ್ಣೆ ಇರಬಾರ್ದು ಯಾವಾಗಲೂ ತವ ದೋಸೆ ಮಾಡಬೇಕಾದ್ರೆ, ಹಂಗೆ ಎದ್ಕೊಂಡು ಬಂದುಬಿಡುತ್ತೆ. ಅದರಿಂದ ಎಣ್ಣೆ ಅಂಶ ಹೋಗಬೇಕು ತವದಲ್ಲಿ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಬಿಗಿನರ್ಸ್ಗೆ. ಈ ದೋಸೆ ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸುಲಭ ಇದು. ಫರ್ಮೆಂಟ್ ಮಾಡೋಂಗಿಲ್ಲ, ಏನಿಲ್ಲ, ಆರಾಮ್ಸೆ ಮಾಡಿಬಿಡ್ಬೋದು. ನೋಡಿ ಈ ಥರ ಹಾಕ್ಕೊಂಡು ಈ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಇರಬೇಕು ದೋಸೆ. ಹಿಟ್ಟೊಳಗಡೆ ಹಾಕೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ಹಿಟ್ಟು ಮಿಕ್ಕಿದ್ರೆ ಅದು ತುಂಬ ವಾಸನೆ ಬಂದುಬಿಡುತ್ತೆ ಈರುಳ್ಳಿ ಎಲ್ಲ. ಅದರಿಂದ ನಿಮಗೆ ಮಾಡಬೇಕಾದ್ರೆ ಇದೆಲ್ಲ ಹಾಕೋಬೇಕಷ್ಟೇ. ಹಿಟ್ಟೊಳಗಡೆ ಹಾಕ್ಬಿಟ್ರೆ ನೀವು ತಕ್ಷಣ ಎಲ್ಲ ಖಾಲಿ ಮಾಡಿಬಿಡ್ಬೇಕು. ನೋಡಿ ಈ ಥರ ಅಭ್ಯಾಸ ಇದೆಯಲ್ಲ ನಮಗೆ, ಅದರಿಂದ ತವ ಮೇಲೆ ಕೈಯೆಲ್ಲ ಹಿಂಗೆ ಹರಡ್ಕೋತೀವಿ. ಇಲ್ಲ ಅಂದರೆ ನೀವು ಒಂದು ಸೌಟಿನ ಸಹಾಯದಲ್ಲಿ ಕೂಡ ನೀವು ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಸೊ ತುಪ್ಪ ಅಥವಾ ಎಣ್ಣೆ, ಬೆಣ್ಣೆಯಿಂದ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಒಂದು ಸ್ಪೂನ್ ಹಾಕಿದ್ರೇ ಚೆನ್ನಾಗಿರುತ್ತೆ ಬೇಯೋದಕ್ಕೆ. ಬಟ್ ನಮ್ಮ ಊಟದಲ್ಲಿ ಒಂಚೂರು ಎಣ್ಣೆ, ಬೆಣ್ಣೆ, ತುಪ್ಪ ಸೇರಿಸ್ಕೋಬೇಕು. ಲ್ಯೂಬ್ರಿಕೇಟ್ ಏಜೆಂಟಾಗಿ ಅದು ವರ್ಕ್ ಮಾಡುತ್ತಲ್ಲ. ಇಲ್ಲದ್ರೆ ತುಂಬಾ ಇದಾಗುತ್ತೆ. ಎಣ್ಣೆ ತಿನ್ನಬಾರ್ದು ಅಂದರೆ ಸ್ವಲ್ಪನಾದರೂ ಸೇರಿಸ್ಕೊಳ್ಳೇಬೇಕು. ನೋಡಿ ಈಗ ಬೇಯ್ತಾ ಇದೆಯಲ್ವಾ, ಹೈ ಫ್ಲೇಮಲ್ಲೇ ಇದೆ. ಆಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಬೇಕು. ದೋಸೆ ಹಾಕಿದಾಗ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೋಬೇಕು. ಈಗ ಮತ್ತು ಈರುಳ್ಳಿ ಎಲ್ಲ ಬೇಯಬೇಕಲ್ವ, ಅದರಿಂದ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇರಬೇಕಾಗುತ್ತೆ. ಇದು ನೋಡಿ, ಇನ್ಸ್ಟೆಂಟ್ ನಿಮಗೆ ತಿಂಡಿ ಏನು ಮಾಡೋದು ಅಂತ ಜ್ಞಾಪಕ ಬರಲಿಲ್ಲ ಅಂತಂದರೆ ನೀವು ರಾತ್ರಿ ಏನು ಮಾಡಬೇಕು ಅನಿಸ್ತಾ ಇರುತ್ತಲ್ವ ನಮ್ಮ ಗೃಹಿಣಿಯರಿಗೆ. ಸೊ ರಾತ್ರಿ ಈ ಥರ ನೆನೆಸ್ಬಿಟ್ಟು ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಈ ಥರ ದೋಸೆ ಮಾಡ್ಕೊಂಬಿಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಥವಾ ನಮಗೆ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ, ರಾತ್ರಿ ಡಿನ್ನರ್ ಕೂಡ ಆಗುತ್ತೆ. ತುಂಬ ಸ್ಟಮಕ್ ಫಿಲ್ಲಿಂಗ್ ಇದು, ಹೊಟ್ಟೆ ತುಂಬಿಡುತ್ತೆ ಇದು. ನೋಡಿ ಆಯಿತು ದೋಸೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನೂ ಬೇಕಾದರೆ ಇನ್ನೂ ಕೆಲವೆಲ್ಲ ತರಕಾರಿಗಳು ಹಾಕೋಬೋದು. ಇಲ್ಲಿ ನೋಡಿ ಮತ್ತೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ತೆಳುವೇನು ಬೇಕಾಗಿರಲ್ಲ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ, ಅದು ಸ್ವಲ್ಪ ದಪ್ಪಕ್ಕಿದ್ರೇ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಹಿಂಗೆ ಅಂದರೆ ಆಗಿಬಿಡುತ್ತೆ. ತವ ಏನದ ಅದು ನಮ್ಮದು ಕೈಗೇನು ಅದು ಕಾಂಟ್ಯಾಕ್ಟಲ್ಲಿ ಬರಲ್ಲ ಅಲ್ವಾ, ಹಿಟ್ಟನ್ನು ಸವರ್ತೀವಲ್ವ, ಅದರಿಂದ ಏನು ಬಿಸಿ ಅನಿಸಲ್ಲ. ಅಭ್ಯಾಸ ಇರೋರಿಗೆ ಏನು ಅನಿಸಲ್ಲ. ಸೊ ಇದನ್ನು ಬ್ಯಾಚುಲರ್ಸು, ಬಿಗಿನರ್ಸು ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ಒಂದು ತಿಂಡಿನ. ರುಚಿಕರವಾದ, ಆರೋಗ್ಯಕರವಾದ ಈ ದೋಸೆ ನೋಡಿ. ಚಿತ್ರಾನ್ನ, ಉಪ್ಪಿಟ್ಟಂದರೆ ತುಂಬ ಎಣ್ಣೆ ಎಲ್ಲ ಹಾಕ್ತೀವಲ್ಲ. ಸೊ ಅದರಿಂದ ಆದಷ್ಟು ನಮ್ಮ ಊಟದಲ್ಲಿ ಈ ಥರ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಕೊಲೆಸ್ಟ್ರಾಲು ಅಥವಾ ಎಣ್ಣೆ, ತುಪ್ಪ ಎಲ್ಲ ಜಾಸ್ತಿ ಸೇರಲ್ಲ ನಮ್ಮ ಬಾಡಿಗೆ. ಸೊ ಆದಷ್ಟು ನಾವು ಈ ಥರ ಮಾಡ್ಕೋಬೇಕು. ನೋಡಿ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ 2 ಕಡೆ ಬೇಯಿಸ್ತಾ ಇದ್ದೀನಿ ಇದನ್ನು. ಸೊ ಆಯಿತು ನೋಡಿ, 2 ದೋಸೆ ತೋರಿಸಿದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಎಷ್ಟೋ ಜನ ಮಾಡ್ತಾರೆ, ಮಾಡದೇ ಇರೋರಿಗೆ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಮಾಡ್ತಾ ಇದ್ನಲ್ವ, ಅದರಿಂದ ರೆಡಿ ಆಯ್ತು ನೋಡಿ. ಈ ಥರ ಎಲ್ಲ ದೋಸೆನೂ ಮಾಡ್ಕೊಂಡು ಬರಬೇಕು. ಸೊ ನಿಮಗೆ ಪ್ಲೇನ್ ಬೇಕಾದ್ರೂ ಚೆನ್ನಾಗೇ ಬರುತ್ತೆ ಇದು. ಎಷ್ಟು ಪೇಪರ್ ಥರನೂ ಬರುತ್ತೆ ಇದು ಪ್ಲೇನ್ ದೋಸೆ ಕೂಡ. ನೋಡಿ ತವ ಕಾಯ್ದಿದೆ ಅಲ್ವಾ, ಈ ಥರ ಹಾಕ್ಕೊಂಡು ಸೌಟಲ್ಲಿ ನಾವು ಎಷ್ಟು ಬೇಕೋ ನಿಧಾನಕ್ಕೆ ನಾವು ಈ ಥರ ಹರಡ್ಕೊಂಡ್ರೆ
ಪ್ಲೇನ್ ದೋಸೆ ಕೂಡ ಆಗುತ್ತೆ. ಕ್ರಿಸ್ಪಿ ದೋಸೆ ನಿಧಾನಕ್ಕೆ ಮಾಡಬೇಕು, ಎಷ್ಟು ತೆಳುಬೇಕೋ ಅಷ್ಟು ಆಗುತ್ತೆ. ನೀರು ತುಂಬ ಹಿಟ್ಟನ್ನ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು ಈ ಪೆಸರಿಟ್ಟು ದೋಸೆ. ಅದು ನಾವು ಗಮನದಲ್ಲಿ ಇಟ್ಕೋಬೇಕು. ತುಂಬ ನೀರಾದರೆ ಸರಿ ಹೋಗೋಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ನೀಟಾಗೆಲ್ಲ ಸ್ಪ್ರೆಡ್ ಮಾಡೋಕ್ಕಾಗುತ್ತೆ. ನೋಡಿ ಎಷ್ಟು ಗರಿಗರಿಯಾಗಿ ಯಾವ ಥರ ಬೇಕಾದರೂ ನಾವು ದೋಸೆ ಮಾಡ್ಕೋಬೋದು ಇದರಲ್ಲಿ. ನೋಡಿ ಪ್ಲೇನ್ ದೋಸೆ ಕೂಡ ಮಾಡಿ ತೋರಿಸ್ದೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ. ಅದರಿಂದ ಮಾಡ್ಕೊಂಡು ನೋಡಿ ಒಂದು ಸತಿ. ರೆಡಿ ಆಯಿತು ನೋಡಿ, ಪ್ಲೇನ್ ದೋಸೆ ಕೂಡ ಮಾಡಿ ತೋರಿಸಿದ್ದೀನಿ. ಹೋಪ್ ನಿಮಗೆ ಈ ಪೆಸರೆಟ್ಟು ಅಥವಾ ಹೆಸರು ಕಾಳು ದೋಸೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡೋದಕ್ಕೆ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಮತ್ತಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿದೆ, ಬಿಡುವ ಇದ್ದಾಗ ಹೋಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ನೋಡಿ ನಾನು ಸಾಗು ಜೊತೆ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಹಾಗೆ ಕೂಡ ತಿನ್ಬೋದು, ಮಾಡಿದ್ನಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ.